ರಾಜ್ಯದಲ್ಲಿ ಇನ್ಮುಂದೆ ದ್ವೇಷ ಭಾಷಣ ಮಾಡಂಗಿಲ್ಲ. ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ ರಾಜ್ಯ ಸರ್ಕಾರ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಹೊಸ ಬಿಲ್ ತರಲು ಮಂಡನೆಯನ್ನ ಸಿದ್ಧ ಮಾಡಿದೆ. ಹೊಸ ಬಿಲ್ ತರಲು ರಾಜ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಇನ್ಮುಂದೆ ದ್ವೇಷ ಭಾಷಣ ಮಾಡಂಗಿಲ್ಲ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಹೊಸ ಬಿಲ್ ಮಂಡನೆ ಸಿದ್ಧಗೊಳ್ತಾ ಇದೆ. ಹೊಸ ಬಿಲ್ ತರಲು ರಾಜ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ದ್ವೇಷ ಭಾಷಣದ ಹೊಸ ಬಿಲ್ನಲ್ಲಿ ಈ ಎಲ್ಲ ಅಂಶಗಳನ್ನ ಸೇರಿಸಿ ಜಾತಿ, ಧರ್ಮ ಮತ್ತು ಲೈಂಗಿಕ ಮತ್ತು ಜನಾಂಗೀಯ ಮತ್ತು ಸಮುದಾಯದ ಮತ್ತು ಬುಡಕಟ್ಟು ಸಮುದಾಯದ ಮತ್ತು ಭಾಷೆ ಮತ್ತು ಅಂಗವೈಕಲ್ಯ ಎಲ್ಲ ಅಂಶಗಳನ್ನ ಸೇರಿಸಿ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಬಿಲ್ನ ರೆಡಿ ಮಾಡ್ತಾ ಇದ್ದಾರೆ. ರೆಡಿಯಾಗಿದೆ. ಇದಕ್ಕೆ ಅಂಗೀಕಾರ ಆಗಬೇಕು. ಅಂಗೀಕಾರ ಆದ ನಂತರ ವಿಧಾನಸಭೆಯಲ್ಲಿ ಮಂಡನೆಯಾಗಿ ಅಂಗೀಕಾರ ಆಗುತ್ತೆ. ಅದಾದ ನಂತರ ಇದು ಜಾರಿಯಾಗುತ್ತೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲು ಮುಂದಾಗ್ತಾ ಇದ್ದಾರೆ ಈಗ ಸಿದ್ದು ಸರ್ಕಾರ. ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಯಾರೂ ಕೂಡ ದ್ವೇಷ ಭಾಷಣ ಮಾಡುವಂಗಿಲ್ಲ. 3 ವರ್ಷ ಜೈಲು ಇರುತ್ತೆ. ಇದಕ್ಕೆ ಜಾತಿ ಧರ್ಮವನ್ನು ಆಧರಿಸಿ ದ್ವೇಷ ಭಾಷಣ ಹೆಚ್ಚಾಗ್ತಾ ಇದ್ದು ಇದೀಗ ಇದಕ್ಕೆ ಕಡಿವಾಣ ಹಾಕಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ತಾ ಇದ್ದು ಈ ಬಗ್ಗೆ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ಹೊಸ ವಿಧೇಯಕ ಮಂಡಿಸಲು ಕಾನೂನು ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ಸಾಬೀತಾದರೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ ನಗದು ದಂಡ ವಿಧಿಸುತ್ತಾರೆ, 5,000ವರೆಗೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಧೇಯಕ 2025ರ ಕರಡನ್ನ ಕಾನೂನು ಇಲಾಖೆ ಸಿದ್ಧಪಡಿಸಿದೆ. ಇದರ ಅಡಿಯಲ್ಲಿ ಜಾತಿ ಧರ್ಮವನ್ನು ಆಧರಿಸಿ ದ್ವೇಷ ಭಾಷಣ ಮಾಡುವುದು ಶಿಕ್ಷಾರ್ಹವಾಗಿ ಅಪರಾಧವಾಗಿರುತ್ತೆ. ಧಾರ್ಮಿಕ, ಜನಾಂಗೀಯ ಮತ್ತು ಜಾತಿ, ಸಮುದಾಯ, ಲಿಂಗ ಮತ್ತು ಲೈಂಗಿಕ ದೃಷ್ಟಿಕೋನ ಮತ್ತು ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟುವಿನ ಕುರಿತು ದ್ವೇಷ ಭಾಷಣ ಮಾಡುವಂತಿಲ್ಲ. ಇದರ ಕುರಿತಾಗಿ ಕರಡಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಈಗಾಗಲೇ ಭಾರತೀಯ ನಾಗರಿಕ ದಂಡ ಸಂಹಿತೆಯನ್ನ ದ್ವೇಷ ಭಾಷಣೆಯಲ್ಲಿ ಕೂಡ ಇದನ್ನ ಸೇರಿಸಲಾಗಿದೆ.